ಹಲೋ ನಮಸ್ಕಾರ, ಸವರ್ ಟಿವಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀವಿ ಸವರ್ ಟಿವಿ. ನಾನು ಶಿವಕುಮಾರ್. ಮೊದಲನೇ ವಿಡಿಯೋದಲ್ಲಿ ನೋಡಿದ್ರಿ ಮಣ್ಣಿನ ಪರಿಸರ ಸ್ನೇಹಿ ಮಣ್ಣಿನ ಗಣೇಶಲ್ಲಿ ನೋಡಿದ್ರಿ. ನಾನು ಹೇಳಿದ್ದೆ ಅವಾಗ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ ಸ್ಮ್ಯಾಶ್ ಗಣೇಶ ತೊಗೊಂಡ್ಬರ್ತೀನಿ ಅಂತ. ತೊಗೊಂಡ್ಬಂದಿನಿ. ಸಿಕ್ಕಾಪಟ್ಟೆ ಗಣೇಶ ಇದೆ, ಅಲ್ಲಿ ನೂರಾರು ಗಣೇಶ ಇದೆ. ಒಂದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ರ್ಯಾಂಡಮ್ ಆಗಿ ತೋರಿಸ್ತೀನಿ. ಯಾಕಂದರೆ ಒಂದೇ ಥೀಮಲ್ಲಿ ನಿಮ್ಗೆ 10 ಗಣೇಶಗಳಿದೆ. ಸೊ ಹಾಗಾಗಿ ಬನ್ನಿ ಫಸ್ಟ್ ಇದು ತೋರಿಸ್ತೀನಿ ನಿಮಗೆ. ರಥದ ಮೇಲೆ ಕೂತಿರೋ ಗಣೇಶ. ರಥ ಇದೆ, ರಥದಲ್ಲಿ ಗಣೇಶ ಇದ್ದಾನೆ, ಸವಾರಿ ಮಾಡ್ತಾ ಇದ್ದಾನೆ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಇದೆ. ಏನಿಲ್ಲ, ಬರೀ ಕಲರ್ ಆಗಿಬಿಟ್ಟು ಜ್ಯುವೆಲ್ರಿ ವರ್ಕ್ ಮಾಡಿದ್ರೆ ಆಲ್ಮೋಸ್ಟ್ ರೆಡಿ ಇದೆ ಗಣೇಶ. ಬನ್ನಿ. ಹಾಗೆ ಪಕ್ಕದಲ್ಲಿ ಬಂದರೆ ಒನ್ ಆಫ್ ದ ಫೇವ್ರೆಟ್ ಪ್ರಭಾವಳಿನೇ ಜೈ ಹನುಮಾನ್. ಜೈ ಹನುಮಾನ್ ಕೆಳಗಡೆ ಇದ್ದಾರೆ ನಮ್ಮ ಗಣೇಶ. ಮುಂಬೈ ಸ್ಟೈಲಲ್ಲೇ ಗಣೇಶ ಇದು. ಬನ್ನಿ ಅದರ ನೆಕ್ಸ್ಟ್ ಸ್ಟೈಲ್ ನೋಡಿ, ಇದು ಹುಲಿ ಇದೆ, ಕಲರ್ಲರ್ ಹಾಕಬೇಕು. ಅದು ಮೇ ಬಿ ಇಲ್ಲಿ ಬರುತ್ತೆ ಅನ್ಕೋತೀನಿ. ಇದು ಒನ್ ಆಫ್ ದ ಮುಂಬೈ ಸ್ಟೈಲ್ ಗಣೇಶ ಇದೆ. ಇದೇನಿದೆ ಅಲ್ಲ, ಎಲ್ಲ ರ್ಯಾಂಡಮ್ ಒಂದೇ ಥರ ಗಣೇಶ ಇದೆ. ಇದ್ರಲ್ಲಿ ಒಂದು ಡಿಫ್ರೆಂಟ್ ಗಣೇಶ ಅಂದರೆ ಇದಿದೆ ನೋಡಿ. ಹಾವು ಕಲರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಪ್ರಭಾವಳಿನೇ ಹಾವಾಗಿಟ್ಟಿದ್ದಾರೆ. ಇದು ಸ್ವಲ್ಪ ಅರ್ಧ ಟೇಬಲ್ ಇದೆ, ಬಟ್ ಗೊತ್ತಾಗಲ್ಲ. ಇದು ಒಂದು ರಿಂಗ್ ಭೂಮಿ ಆಕಾರದಲ್ಲಿ ಇರುತ್ತಲ್ಲ, ಆ ಥರ ಇದ್ರ ಮೇಲೆ ಗಣೇಶ ಕೂತಿದ್ದಾನೆ. ಸೊ ಎಲ್ಲ ರ್ಯಾಂಡಮ್ ಒಂದೇ ಟೈಮ್ ಗಣೇಶ. ಮುಂಬೈ ಐಡಲ್ಸಲ್ಲೇ ಇದೆ ಇದು. ಸ್ವಲ್ಪ ವೇರಿಯೇಷನ್ ಇದೆ, ಆ ಕಡೆ ಈ ಕಡೆ ಒಂಚೂರು ಒಂಥರ ಗತ್ತಲ್ಲಿ ಕೂತ್ಕೊಂಡಿರೋದು, ಒಂಥರ ಶಿವಾಜಿ ಸ್ಟೈಲಲ್ಲಿ ಕೂತಿರೋದು, ಆ ಥರ ಗಣೇಶ. ಇವೆಲ್ಲ ಬಂದು ನಿಮಗೆ 15 ಅಡಿ ಗಣೇಶ. ಇವೆಲ್ಲ ಪ್ರಭಾವಳಿ ಸೇರಿ 18 ಅಡಿ ಗಣೇಶ ಬರುತ್ತೆ. ಇದು ಒಂದು ಬ್ಲಾಕ್. ಇದು ನೆಕ್ಸ್ಟ್ ಬ್ಲಾಕಲ್ಲಿ ಏನಿದೆ 18 ಅಡಿ ಗಣೇಶ ಇದೆ. ಪ್ರಭಾವಳಿ ಸೇರಿ 20 ಅಡಿ ಬರುತ್ತೆ. ಹಾಗೆ ಒಂದೊಂದು ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಬನ್ನಿ ಅದು ನೆಕ್ಸ್ಟ್ ಬ್ಲಾಕಿಗೆ ನಾವು ಹೋಗಿ ಅಲ್ಲಿಂದ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇದೊಂದು ಬ್ಲಾಕ್ ಇದೆ ಅಲ್ಲ, ಫಸ್ಟ್ ಬ್ಲಾಕ್ ಮಣ್ಣಿನ ಗಣೇಶ, ಸೆಕೆಂಡ್ ಬ್ಲಾಕ್ ಪರಿಸರ ಸರಿ ಮಣ್ಣಿನ ಗಣೇಶ. ಇದು ಸ್ಪೇಸ್ ಫಾರ್ ನೆಕ್ಸ್ಟ್ ಫಸ್ಟ್ ಬ್ಲಾಕು. ಇದು 2ನೇ ಬ್ಲಾಕು. ನೀವು ನೋಡ್ತಾ ಇರೋದು 2ನೇ ಬ್ಲಾಕ್. ಇಲ್ಲಿ ಸ್ವಲ್ಪ ದೊಡ್ಡ ಗಣೇಶಗಳಿದೆ. ಪ್ರಭಾವಳಿನೇ ನೋಡ್ಬೋದು ನೀವು, ಕಳೆದೋಗ್ಬಿಡ್ತೀರಾ. ಪ್ರಭಾವಳಿನೇ ಇಷ್ಟ ಹೈಟ್ ಇದೆ ಅಂದರೆ ಗಣೇಶ ಯಾವ ರೇಂಜಲ್ಲಿ ಬರುತ್ತೆ ನೋಡಿ. ಇದು ಒಂದು ದೊಡ್ಡ ಗಣೇಶ ರೆಡಿ ಆಗ್ತಾ ಇದೆ. ಯಾವುದಂತ ಗೊತ್ತಿಲ್ಲ, ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ರಾಕೇಶ್ವರನ್ನು ಬಿಟ್ಕೊಟ್ಟಿಲ್ಲ. ಅದೊಂದು ದೊಡ್ಡ ಮೀನಿನ ಮೇಲೆ ಕೂತ್ಕೊಂಡಿರೋ ಗಣೇಶ ಇದೆ. ಇಲ್ಲಿ ಗರುಡ ಮೇಲೆ ಕೂತ್ಕೊಂಡಿರೋ ಗಣೇಶ ಇದೆ. ಈ ಹಾವು ಮೇಲೆ ಕೂತ್ಕೊಂಡಿರೋ ಗಣೇಶ ಇದೆ. ಹಾವಿನ ಕಲರ್ ನೋಡಿ, ಒನ್ ಆಫ್ ದ ಇದು ಒಂದು ಫೇವ್ರೆಟ್. ಎಂಥ 3 ಅಡಿ ಹಾವು ಇದೆ. ಹಾವಿನ ಮೇಲೆ ವಿಷ್ಣು ರೂಪದಲ್ಲಿ ಕೂತ್ಕೊಂಡಿರೋ ಗಣೇಶ ಇದೆ. ಇಲ್ಲಿ ಸಿಂಹದ ಮೇಲೆ ಕೂತ್ಕೊಂಡಿರೋ ಗಣೇಶ ಇದೆ. ವರ್ಕ್ ಮಾಡ್ತಾ ಇದ್ದಾರೆ ಸ್ನೇಹಿತರು. ಕಣ್ಣು, ಮೂಗು, ಹಣೆ ಬಲ್ಲಿ, ಗಟ್ಟು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನು ಕ್ಲೋಸ್ ಶಾಟಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ತಿರ್ಬೇಕು, ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾರೆ. ಕಣ್ಣಿಂದು ಕಲರ್ ವರ್ಕ್ ಮಾಡ್ತಾರೆ ನೋಡಿ, ಎಷ್ಟು ಡೀಟೇಲ್ ಆಗಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ವರ್ಕರ್ಸ್ ಮುಂಬೈ ಮೂಲರು, ಮಹಾರಾಷ್ಟ್ರ ಮೂಲರು. ಇವರು ತುಂಬ ಅದ್ಭುತ ಕೆಲಸ ಮಾಡ್ತಾರೆ. ಅದು ರಾಕೇಶ್ವರ ಹತ್ರ ಅಂತೂ ಇವರು ಇದ್ದೇ ಇರ್ತಾರೆ. ನಾನು ಹಂಗೆ ಒಂದು ಪ್ಯಾನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡಿ. ಅದ್ರ ಪಕ್ಕದಲ್ಲಿದೆ ಒಂಥರ ಡಿಫ್ರೆಂಟ್ ಕಲರ್ ಆಗಿರೋ ಗಣೇಶ. ಇದು ನಿಂತ್ಕೊಂಡಿರೋ ಗಣೇಶ. ಅದ್ರ ಪಕ್ಕದಲ್ಲೊಂದು ಗಣೇಶ ಇದೆ. ಹಾಗೆ ಒಂದು ವೈಟ್ ಶಾರ್ಟ್ ತೋರಿಸ್ತೀನಿ. ಅಲ್ಲೆಲ್ಲ ರ್ಯಾಂಡಮ್ ಆಗಿ ಇರೋ ಗಣೇಶಗಳು. ಅದು ನೋಡ್ತಾ ಇದ್ರೆ ಸಿಂಹದ ಮೇಲೆ ನಿಂತ್ಕೊಂಡಿರೋ ಗಣೇಶ. ಅದು ನೋಡಿ, ಅದು ಸಿಂಹದ ಮೇಲೆ ನಿಂತ್ಕೊಂಡಿರೋ ಗಣೇಶ ಎಷ್ಟು ಹೈಟ್ ಇದೆ. ಅದು ಅದ್ರ ಹಿಂದೆ ಏನು ಪ್ರಭಾವಳಿ ಬಂದರೆ ಎಷ್ಟು ಹೈಟ್ ಆಗುತ್ತೆ ನೋಡಿ. ಅದ್ರ ಪಕ್ಕದಲ್ಲಿ ಮುಂಬೈ ಪಾಟೀಲ್ ಸ್ಟೈಲಲ್ಲಿರೋ ಗಣೇಶ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡಿರೋ ಗಣೇಶ. ಇವೆಲ್ಲ ರ್ಯಾಂಡಮ್ ಆಗಿ ದೊಡ್ಡ ದೊಡ್ಡ ಗಣೇಶಗಳು. ಇವೆಲ್ಲ ಪ್ರಭಾವಳಿ ಸೇರಿ ನಿಮಗೆ, ಇವೆಲ್ಲ ಪ್ರಭಾವಳಿ ಸೇರಿ ಒಂದು 18ರಿಂದ 20 ಅಡಿವರೆಗೂ ಬರುತ್ತೆ ಅನ್ನೋ ಹೇಳಿದ್ದಾರೆ ರಾಕೇಶ್ವರ್. ನೋಡಿ ಇದೆಷ್ಟು ದೊಡ್ಡದಿದೆ. ಸಿಂಹ ಇದೆ, ಸಿಂಹ ಇದ್ದಾನೆ. ಸಿಂಹದ ಮೇಲೆ ಗಣೇಶ ನಿಂತ್ಕೊಂಡಿರೋದಿದೆ. ಯಾಕೆ ಹಿಂದೆ ಪ್ರಭಾವಳಿ ಬಂದರೆ ಎಷ್ಟು ದೊಡ್ಡದಾಗುತ್ತೆ ಇದು ಅಂತ. ಇದು ನಿಮ್ಮ POP ಅಲ್ಲಿ ಮಾಡಿದ್ರೆ ಈ ಶೇಪ್ ಬರಲ್ಲ. ಸೊ ಜನ ಅದೇ ಕನ್ಫ್ಯೂಸ್ ಆಗ್ತಾರೆ, ಸರ್ ನಿಜ POP ಅಲ್ವಾ? POP ಅಲ್ಲ, ಇದೆಲ್ಲ ಪೇಪರ್ ಸ್ಮ್ಯಾಶ್ ಗಣೇಶ. ಒಂದು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಎಲ್ಲ ವರ್ಕ್ ಮಾಡ್ತಾ ಇದ್ರೆ ಪೇಪರ್ ಸ್ಮ್ಯಾಶ್ ಗಣೇಶ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ, ಇಲ್ಲೇ ಇದೆ ನೋಡಿ, ಒಂದು ಗಣೇಶ ಇದೆ. ಇಲ್ಲಿ ಉಪವಾಡ ಇದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ರುಬ್ಬೈಕ್ ಅನ್ಕೋತೀನಿ. ಒಳಗಡೆ ನ್ಯೂಸ್ ಪೇಪರ್ ನೋಡಿ, ಪೇಪರ್ ಇದೆಯಾ? ಅದು ಏನು ಮಾಡ್ತಾರೆ, ಈ ಪೇಪರಲ್ಲಿ ಒಳಗಡೆ ಏನು ಮಾಡ್ತಾರೆ, ನಮ್ಮ ಗುಜರಾತಲ್ಲಿ ಸಿಗುತ್ತೆ ಮಣ್ಣು. ತೋರಿಸ್ರಿ ಅದು ಕ್ಲೋಸಲ್ಲಿ. ಈ ಮಣ್ಣು ಏನಿರುತ್ತಲ್ಲ ಮೇಲ್ಗಡೆ ಮಣ್ಣು, ಈ ಮಣ್ಣು ಇದು ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ, ಇದು ಗುಜರಾತಲ್ಲಿ ಸಿಗುತ್ತೆ ಮಣ್ಣು. ಇವರು ಆ ಮಣ್ಣನ್ನು ಗುಜರಾತಿಂದ ತರಿಸ್ತಾರೆ. ಸುಮ್ಮನೆ ಎಕ್ಸಾಂಪಲ್ ಆಗಿ ತೋರಿಸ್ದೆ. ಇದು ನೋಡಿ, ಈ ಮಣ್ಣು ಗೊತ್ತಾಗುತ್ತೆ. ಇನ್ನೂ ಇದು ಹಸಿ ಇದೆ ನೋಡಿ, ಮಣ್ಣು ವರ್ಕ್ ಮಾಡ್ತಾ ಇದ್ದಾರೆ. ಕೈ ಇದು ಈ ಮಣ್ಣಿಂದ ಇವ್ರು ಒಳಗಡೆ ಹಾಕಿ ರೆಡಿ ಮಾಡ್ತಾರೆ. ಎಷ್ಟು ದೊಡ್ಡ ಕೈ ಇದೆ ಅದು. ಸೊ ಎಲ್ಲ ಪೇಪರ್ ಸ್ಮ್ಯಾಶ್ ಗಣೇಶ. ಬನ್ನಿ ಈ ನೆಕ್ಸ್ಟ್ ಬ್ಲಾಕಿಗೆ ಹೋಗೋಣ. ಅಲ್ಲೆಲ್ಲ ಸ್ವಲ್ಪ ಕುಂದನ್ ವರ್ಕು ಅದೆಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ನೆಕ್ಸ್ಟ್ ಬ್ಲಾಕ್ ಹೋಗೋಣ. ನೋಡಿ ಇದು ಎಷ್ಟು ಅದ್ಭುತವಾಗಿದೆ. ಇದು ರೆಡಿ ಮಾಡಿ ಇಟ್ಟಿದ್ದಾರೆ. ಶಂಕರ್ ಮೇಲೆ ಕೂತ್ಕೊಂಡಿರೋ ಗಣೇಶ. ಹೋದ ವರ್ಷದ ಗಣೇಶದಲ್ಲಿ ನೀವು ನೋಡಿರ್ಬೇಕಿದು. ಮೇ ಬಿ ಯಾಕೋ ಇಲ್ಲಿ ಇಟ್ಟಿದ್ದಾರೆ, ಇವರೇ ಮೇ ಬಿ ಕೂಡಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಇಲ್ಲೇ ಇದೆ, ಅದು ಹಳೆ ವರ್ಷದ ನೆನಪು ನೋಡಿ. ಇದೆಲ್ಲ ಕಂಪ್ಲೀಟ್ ಇದೆ. ಬರೀ ಪ್ರಭಾವಳಿ ಕಲರ್ ಆಗಬೇಕು. ಒಂದು ಅವ್ರು ಯಾರು ಬುಕ್ ಮಾಡಿದಾರೋ ಅವರು ಕಸ್ಟಮರ್ ಯಾವ ಕಲರ್ ಪಂಚೆ ಹೇಳ್ತಾರೆ ಆ ಪಂಚೆ ಹಾಕಿದ್ರೆ ಗಣೇಶ ರೆಡಿ ಟು ಮೂವ್ ರೆಡಿ ಇದೆ.
ಕುಂದನ್ ವರ್ಕ್ ಆಗಿದೆ, ಜ್ಯುವೆಲ್ರಿ ವರ್ಕ್ ಆಗೈತೆ, ಗನ್ ವರ್ಕ್ ಆಗೈತೆ, ಹೇಳೋಕ್ಕೆ ಓಡಿಸಿಲ್ಲ ನನ್ನ ಹತ್ರ, ಅಷ್ಟು ಅದ್ಭುತವಾಗಿದೆ. ಇದು ಇದೆ ಒಂದು 18 ಅಡಿವರೆಗೂ ಇದೆ ಅದು ಎಲ್ಲ ಸೇರಿ. ಪಕ್ಕದಲ್ಲಿ ನೋಡ್ಬೋದು, ಪಕ್ಕದಲ್ಲಿ ಕಲರ್ ನೋಡಿ, ಪಂಚೆ ಕಲರು. ಇದು ಅವ್ರ ಕಸ್ಟಮರೇ ಸಜೆಸ್ಟ್ ಮಾಡಿದಾರೆ ಅಂತ ನಮ್ಗೆ ಯೆಲ್ಲೋ ಕಲರ್ ಪಂಚೆ ಬೇಕು ಅಂತ. ಇದು ಆಗಿದೆ, ಬರೀ ಜ್ಯುವೆಲ್ರಿ ವರ್ಕ್ ಆಗಬೇಕು, ಕುಂದನ್ ವರ್ಕು ಜ್ಯುವೆಲ್ರಿ ವರ್ಕ್ ಆಗಬೇಕು, ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಇದೆ. ಇದು ಜ್ಯುವೆಲ್ರಿ ವರ್ಕ್ ಆದಮೇಲೆ ಹೇಗೆ ಶೇಪ್ ಬರುತ್ತೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ. ಇದು ನಿಮ್ಮದು ಜ್ಯುವೆಲ್ರಿ ವರ್ಕ್ ನೋಡಿ. ಈ ಯಾವ ಕಲರ್ ಹೇಳಿರ್ತಾರೆ ಕಸ್ಟಮರ್, ಆ ಕಲರ್ದೇ ಹಾಕ್ಬಿಟ್ಟು ಇದರಲ್ಲಿ ಬ್ಲೂ ಬರುತ್ತೆ, ರೆಡ್ ಬರುತ್ತೆ, ಆರೆಂಜ್ ಬರುತ್ತೆ. ಹಾಗೆ ನಿಮ್ಮ ಪೇಟ ಮೇಲೆ ಯಾವ ಕಲರ್ ಬೇಕು ಸಿಗುತ್ತೆ. ಅಲ್ಲಿ ರೆಡ್ ಇದೆ, ಅಲ್ಲಿ ನೋಡಿ ಅದಕ್ಕೆ ಪೇಟ ಬ್ಲೂ ಕಲರ್ ಇದೆ. ಸೊ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಬರುತ್ತೆ, ಚಾಕ್ಲೇಟ್ ಬರುತ್ತೆ. ಅದು ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಅವ್ರು ಕಲರ್ ಹಾಕಿ ಮಾಡ್ತಾರೆ ನೋಡಿ. ಪಂಚೆ ಕಲರ್, ಕೇಸರಿ, ಎಷ್ಟು ಅದ್ಭುತವಾಗಿದೆ. ಇದು ಜ್ಯುವೆಲ್ರಿ ವರ್ಕ್ ಆಯಿತು ಅಂದರೆ ಸಖತ್ತಾಗಿ ಕಾಣುತ್ತೆ. ಎಕ್ಸಾಂಪಲ್ ಇದೆ ನೋಡಿ, ಆಪೋಸಿಟ್. ಇದು ಪಂಚೆನೂ ಇದೆ, ಕಲರು ಆಗಿದೆ, ಜ್ಯುವೆಲ್ರಿ ವರ್ಕು ಆಗೈತೆ, ಪೇಟೆನೂ ರೆಡಿ ಇದೆ, ಕಿವಿಗೂ ಕೂಡ ಜ್ಯುವೆಲ್ರಿ ಹಾಕಿದ್ದಾರೆ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಇದೆ. ಇದರಲ್ಲಿ ಪೆಂಡಿಂಗ್ ಇರೋದಂದ್ರೆ ಒಂದೇ, ಗಜ್ಜೆಗೆ ಕಲರ್ ಆಗಬೇಕು, ಹಿಂದೆ ಪ್ರಭಾವಳಿ ಬರಬೇಕು. ಯಾವ ಪ್ರಭಾವಳಿ ಬರುತ್ತೆ ಗೊತ್ತಿಲ್ಲ. ಇದನ್ನು ಮತ್ತೆ ಎಷ್ಟು ಭಾರ ಇದೆ ಅಂತ ಏನಿಲ್ಲ ನೋಡಿ, ಅವು ಎತ್ಬೋದು. ಇದು ಅಷ್ಟು ಇದು ಇದೆ, ಏನಿಲ್ಲ, ಎಲ್ಲ ಮಣ್ಣಿಂದ ಮಾಡಿರೋದೆ. ಇದು ಒಂಥರ ಇದ್ರ ಗಣೇಶ ಬರುತ್ತೆ. ಇಲ್ಲೇ ಇಡ್ತೀನಿ ನಿಧಾನಾಗಿ. ಹಾಂ ಬನ್ನಿ, ನೆಕ್ಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಸ್ನೇಹಿತರು, ಮುಂಬೈ ಮೂಲದ ಸ್ನೇಹಿತರು ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ? ಹಾಂ, ಹಲ್ಲಿಗೆ ಕಲರ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಜ್ಯುವೆಲ್ರಿ ವರ್ಕ್ ಆಗಿದೆ, ಕುಂದನ್ ವರ್ಕ್ ಆಗಿದೆ. ಯಾಕಂದ್ರೆ ಭಯ್ಯ हाँ कलरिंग ಇವರೆಲ್ಲ ಕಲರ್ ಮಾಡ್ತಾರೆ. आप सिर्फ कलर का काम करते हैं. हाँ कुंदन का काम अलग आदमी बंदा है. हाँ पेटे का काम अलग बंद आप काम. हाँ ಇವರು ಡೈಮಂಡ್ ಕೆಲಸ ಒಬ್ರು ಮಾಡ್ತಾರೆ, ಕಣ್ಣಿನ ಮೂವಿಂಗ್ ಕೆಲಸ ಒಬ್ರು ಮಾಡ್ತಾರೆ, ಜ್ಯುವೆಲ್ರಿ ವರ್ಕ್ ಒಬ್ರು ಮಾಡ್ತಾರೆ, ಕುಂದನ್ ಇವು ಡೈಮಂಡ್ ಕೂಡಿಸ್ತಾರೆ, ಅದ್ರದ್ದು ವರ್ಕ್ ಮಾಡೋರು ಬೇರೆ ಇದ್ದಾರೆ. ನಾನು ಹಿಂದ್ಗಡೆ ನೋಡ್ಬೋದು. ಇದು ರ್ಯಾಂಡಮ್ ಆಗಿ ತೋರಿಸ್ತೀನಿ, ಯಾಕಂದ್ರೆ ಎಲ್ಲ ಒಂದೇ ಹೈಟಲ್ಲಿ ಎಲ್ಲ ಮುಂಬೈ ಸ್ಟೈಲ್ ಗಣೇಶ. ಇದು ಎಲ್ಲ ಮುಂಬೈ ಸ್ಟೈಲ್ ಗಣೇಶ ಕೂತ್ಕೊಂಡಿರೋದು, ಬೇರೆ ಬೇರೆ ಡಿಸೈನಲ್ಲಿ ಇರೋದು. ಇದು ಕೂಡ ರೆಡಿ ಇದೆ ನೋಡಿ, ಪೇಟೆ ರೆಡಿ ಇದೆ, ಬ್ಲೂ ಕಲರ್ ಹಾಕೋರೆ. ಹಾಂ ಇದು ಜ್ಯುವೆಲ್ರಿ ವರ್ಕ್ ಎಲ್ಲ ರೆಡಿ ಇದೆ. ಬನ್ನಿ, ಹಾಗೆ ಎಲ್ಲ ರೆಡಿ ಆಗಿರೋದು ಗಣೇಶಗಳು ಎಲ್ಲ ರ್ಯಾಂಡಮ್ ಆಗಿ ತೋರಿಸ್ತೀನಿ ನಿಮಗೆ ನೋಡಿ. ಈಗ ಮಾಡ್ತಾ ಇದ್ದಾರೆ ಪೇಟ. ಭಯ ಓ ಕಪಡ देखो. ಹಾಂ ಆ ಕಲರ್ದು. ಹಾಂ ಪೇಟ ಬನ್ನ ರೇ ನಾ आप ऊपर का. ಹಾಂ ಇದು ಮೇಲ್ಗಡೆ ಪೇಟ ರೆಡಿ ಮಾಡ್ತಾ ಇದ್ದಾರೆ, ಆ ಕಲರ್ ಹಾಕ್ತಾರೆ. ಇದು ಎಲ್ಲ ಪೇಟೆಗಳು ಏನಿದೆಯಲ್ಲ ಆ ಹುಡುಗನೇ ರೆಡಿ ಮಾಡಿದ್ದು. ತುಂಬ ಟೈಮ್ ತೊಗೊಂಡು ನೀಟಾಗಿ ಮಾಡ್ತಾರೆ, ಯಾಕಂದ್ರೆ ಒಂದು ಚೂರು ಇದಾಗಬಾರ್ದು. ಇದಾದ್ಮೇಲೆ ಒಂದ್ಸಲ ಗಣೇಶ್ವರು ರಾಕೇಶ್ವರು ಬಂದು ನೋಡ್ತಾರೆ. ಹಾಂ ಇದು ಕಲರ್ ಈ ಗಣೇಶಿಗೆ ಸೆಟ್ ಆಗ್ತಾ ಇಲ್ಲ ಕಣ, ಚೇಂಜ್ ಮಾಡಿ ಅಂದರೆ ಆ ಹುಡುಗ ತಲೆನೇ ಕಟ್ಸ್ಕೊಂಬಲ್ಲ, ಇಮಿಡಿಯೇಟ್ ಚೇಂಜ್ ಮಾಡಿ ಇನ್ನೊಂದು ಶೇಪ್ ಕೊಡ್ತಾರೆ. ರಾಕೇಶ್ವರು ಪ್ರತಿಯೊಂದು ನೋಡ್ತಾರೆ, ಯಾಕಂದರೆ ಬುಕ್ ಮಾಡಿರೋ ಕಸ್ಟಮರ್ಸ್ಗೆ ಯಾವುದೇ ಕಾರಣ ಅನ್ಸ್ಯಾಟಿಸ್ಫೈಡ್ ಆಗಬಾರ್ದು. ಒಂದ್ಸಲ ರಾಕೇಶ್ವರು ಬರ್ತಾರೆ, ನೋಡ್ತಾರೆ, ಈ ಡೈಮಂಡ್ ವರ್ಕ್ ನೋಡ್ತಾರೆ, ಕುಂದನ್ ವರ್ಕ್ ನೋಡ್ತಾರೆ, ಪೇಟೆ ಯಾವ ಕಲರ್ ಹಾಕಿದ್ರೆ ನೋಡ್ತಾರೆ. ಈ ಗಣೇಶಗೆ ಆ ಪೇಟೆ ಸೆಟ್ ಆಗ್ತಾ ಇಲ್ಲ ಅಂತ ರಾಕೇಶ್ವರು ಒಂದು ಸ್ವಲ್ಪ ಎಲ್ಲ ಅನಿಸಿದ್ರೆ ಮುಲಾಜ ಎಲ್ಲ ಇಮಿಡಿಯೇಟ್ ಚೇಂಜ್ ಮಾಡಿಸ್ತಾರೆ. ಅವರಿಗೆ ಸ್ಯಾಟಿಸ್ಫೈಡ್ ಆಗಬೇಕಲ್ಲ ರಾಕೇಶ್ವರು, ಅವ್ರಿಗೆ. ಸೊ ಕಸ್ಟಮರ್ಗೂ ಇದಾಗುತ್ತೆ. ಬನ್ನಿ, ಇದೊಂದು ಬ್ಲಾಕ್ ಮುಗೀತು. ಹಾಗೆ ಪಕ್ಕದಲ್ಲಿ ಬ್ಲಾಕ್ ಇದೆ ಇನ್ನೊಂದು. ಇಲ್ಲಿ ಆಲ್ಮೋಸ್ಟ್ ಕೂತ್ಕೊಂಡಿರೋ ಮುಂಬೈ ಸ್ಟೈಲ್ ಗಣೇಶನೇ ಇದೆ. ಇಲ್ಲಿ ಕೂಡ ಕುಂದನ್ ವರ್ಕ್, ಜ್ಯುವೆಲ್ರಿ ವರ್ಕು ನಡೀತಾ ಇದೆ. ಆಲ್ಮೋಸ್ಟ್ ಮುಂಬೈ ಸ್ಟೈಲ್ ಗಣೇಶ ಇದೆ. ಬನ್ನಿ, ಈ ಜ್ಯುವೆಲ್ರಿ ವರ್ಕ್ ಹೇಗಾಗುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ಲ ಆಗಿದೆ, ಕಂಪ್ಲೀಟ್ ಆಗಿದೆ ನೋಡಿ. ಜ್ಯುವೆಲ್ರಿ ವರ್ಕ್ ಕಂಪ್ಲೀಟ್, ಬರೀ ಪಂಚೆ ಹಾಕ್ಬಿಟ್ರೆ ಇಲ್ಲೊಂದು ಆನೆಗಿನೇ ಕುಡಿದ್ರೆ ಮುಗಿದೋಯ್ತು. ಇದೆ ನೋಡಿ ಜ್ಯುವೆಲ್ರೀಸ್. ಈ ಥರ ಇವೆಲ್ಲ ಇದ್ಕೊಂಡು ಬಟ್ಟೆ ಹಾಕಿಬಿಟ್ಟು ಇಲ್ಲಿ ಮಾಡಿದ್ರು. ಇದ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಬಟ್ಟೆ ಕೊಟ್ಟು ಯಾವ ಗಣೇಶಿಗೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಆ ಮ್ಯಾಚಿಂಗ್ ಗಣೇಶನ ಇವ್ರಲ್ಲಿ ಕುತ್ಕೊಂಡು ಮಾಡ್ತಾರೆ. ಇವರೆಲ್ಲ ಮುಂಬೈ ಮುಂದವರು. ಇಲ್ಲಿ ಶೇಪ್ ಇದೆ ನೋಡಿ. ಆ ಜ್ಯುವೆಲ್ರಿ ಹಿಂದ್ಗಡೆ ಬ್ಲೂ ಕಲರ್ ಬಟ್ಟೆ ಹಾಕ್ತಾರೆ, ಅದನ್ನು ನೀಟಾಗಿ ಸ್ಟಿಚ್ ಮಾಡ್ತಾರೆ, ಅಂಟಿಸ್ತಾರೆ. ಯಾವ ಕಲರ್ ನೋಡಿ, ಪೇಟೆ ಕಲರ್ ಏನಿದೆ ಅದನ್ನೇ ಜ್ಯುವೆಲ್ರಿ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಹಾಕಿದ್ದಾರೆ. ಅದನ್ನು ನೆಕ್ಸ್ಟ್ ಇದೊಂದು ಸ್ವಲ್ಪ ಚಿಕ್ಕದಿದೆ ಮುಂಬೈ ಸ್ಟೈಲ್ ಗಣೇಶ. ಹಾಂ ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದಿದೆ, ಚಾಕ್ಲೇಟ್ ಕಲರ್ ಹಾಕಿದ್ದಾರೆ ಗಣೇಶಾಗಿದ್ದು ನೋಡಿ. ಆ ಜ್ಯುವೆಲ್ರಿ ಕಲರ್ ಪೇಟೆ ಕಲರ್ ಏನಿದೆ, ಚಾಕ್ಲೇಟ್ ಕಲರ್ ಪೇಟೆ ಕಲರ್ ಇದ್ರೆ ಆ ಜ್ಯುವೆಲ್ರಿ ಬ್ಯಾಕ್ಗ್ರೌಂಡ್ ಕೂಡ ಚಾಕ್ಲೇಟ್ ಕಲರಲ್ಲೇ ಇದೆ. ಆ ಕಿವಿಗಾಗಿರ್ಬೋದು, ಸೊಂಡೆಗಾಗಿರ್ಬೋದು, ಕತ್ತಲಿರೋ ಜ್ಯುವೆಲ್ರಿಗೆ ಆಗ್ಬೋದು. ಈ ಡೈಮಂಡಿಗೆ ಮಾತ್ರ ಸ್ವಲ್ಪ ಚೇಂಜ್ ಮಾಡ್ತಾರೆ. ಬಳೆ ನೋಡಿ ಎಲ್ಲ ತುಂಬ ಡೀಟೇಲಾಗಿ ವರ್ಕ್ ಮಾಡ್ತಾರೆ ಇವರು. ಹಾಂ ಬನ್ನಿ, ಲಾಸ್ಟ್ ಇವೆಲ್ಲ ರ್ಯಾಂಡಮ್ ಆಗಿದೆ, ಒಂದೇ ಬ್ಲಾಕ್ ಇದು. ಇದೇ ಫೈನಲ್ ಬ್ಲಾಕ್. ಇದಕ್ಕೆಲ್ಲ ಪ್ರಭಾವಳಿ ಸೇರಿದ್ರೆ ತುಂಬ ಹೈಟ್ ಹೋಗುತ್ತೆ, ಇವೆಲ್ಲ ಪ್ರಭಾವಳಿ ಹಾಕಿದ್ರೆ ಇನ್ನೂ ಹೈಟ್ ಹೋಗುತ್ತೆ. ಇದು ಫೈನಲ್ ಬ್ಲಾಕು. ಇದು ಪಕ್ಕದಲ್ಲಿ ಏನಿದೆ ಅಂತಂದರೆ
ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾರೆ. ಹೇಗೆ ರೆಡಿ ಮಾಡ್ತಾರೆ ಬನ್ನಿ ತೋರಿಸ್ತೀನಿ. ಅಲ್ಲಿ ನೋಡ್ತಿರ್ಬೋದು ಪ್ರಭಾವಳಿ, ಅದೆಷ್ಟು ದೊಡ್ಡ ಪ್ರಭಾವಳಿ ಇದೆ ನೀವು ನೋಡ್ಬೋದು. ಏನು ಮಾಡ್ತಾರೆ, ಹಿಂದ್ಗಡೆ ಪೇಪರ್ ಹಾಕ್ತಾರೆ. ಇದೊಂಥರ ಇದು ಇದ್ದಂಗೆ, ಇದ್ರ ಹಿಂದ್ಗಡೆ ಪೇಪರ್ ಎಲ್ಲ ಹಾಕಿ ಮಣ್ಣೆಲ್ಲ ಹಾಕ್ಬಿಟ್ಟು ಆಮೇಲೆ ಇದು ಹೀಟ್ ಹಾಕ್ತಾರೆ. ಹೀಟ್ ಹಾಕಿದ್ರೆ ಇದು ಆ ಶೇಪಲ್ಲೇ ಆಚೆ ಬಂದ್ಬಿಡುತ್ತೆ. ಇವೆಲ್ಲ ಪ್ರಭಾವಳಿ ರೆಡಿ ಮಾಡೋ ಇದು ಒಂಥರ ಅವ್ರದ್ದು ವರ್ಕ್ಶಾಪ್ ಇದು. ಇಲ್ಲೆಲ್ಲ ಇರುತ್ತೆ, ಫೆವಿಕಾಲು ಅದು ಇದು ಎಲ್ಲ ಇರುತ್ತೆ ನೋಡಿ. ಹಾವಿಂದಿದು ಇದು ಇದ್ರಲ್ಲಿ ಏನು ಮಾಡ್ತಾರೆ ಸ್ನೇಹಿತರೆ, ಇದ್ರ ಒಳಗಡೆ ಪೇಪರ್ ಹಾಕ್ತಾರೆ. ನೀವು ತೋರಿಸ್ತಾ ಹೋಗ್ತೀನಿ. ಇದ್ರ ಒಳಗಡೆ ಮಣ್ಣು ಹಾಕ್ತಾರೆ, ಪೇಪರ್ ಹಾಕ್ತಾರೆ, ಇದನ್ನ ಹೀಟಿಗೆ ಹಾಕ್ತಾರೆ. ಹೀಟಿಗೆ ಆದಮೇಲೆ ಅದು ಡ್ರೈ ಆಗಿಬಿಟ್ಟು ಆ ಶೇಪ್ ಬಂದ್ಬಿಡುತ್ತೆ. ಆ ಶೇಪ್ ಆದಮೇಲೆ ಗಣೇಶಿಗೆ ಆಮೇಲೆ ಇವರು ಫೈನಲ್ ಟಚ್ ಕೊಡ್ತಾರೆ. ಎಲ್ಲೆಲ್ಲಿ ಇದು ಇದೆ, ಯಾಕಂದ್ರೆ ಮಣ್ಣಿನ ಗಣೇಶ ಅಂದಮೇಲೆ ಒಂಚೂರು ಬಿಟ್ಟುಬಿಡುತ್ತೆ. ಇಲ್ಲಿದೆ ನೋಡಿ ಆ ಥರ. ಹಾಂ, ಇದ್ರ ಒಳಗಡೆ ಹಾಕೋಣ ಪೇಪರ್ ಹಾಕಿ ಗಮ್ ಹಾಕಿಬಿಟ್ಟು ಅಂಟಿಸಿದ್ದಾರೆ. ಈಗ ಇದ್ರ ಮೇಲೆ ಹೇಗೆ ಡ್ರಾಪ್ ಮಾಡಿದ್ದಾರೆ ನೋಡಿ ಮಣ್ಣಿಂದ. ಇದ್ರ ಮೇಲೆ ಇವಾಗ ಅದು ಗುಜರಾತ್ ಮಣ್ಣು ಹಾಕ್ತಾರೆ. ಗುಜರಾತ್ ಹಾಕಿ ನೋಡಿ ಪೇಪರಲ್ಲೆಲ್ಲ ಇಟ್ಟಿದ್ದಾರೆ. ಇಲ್ಲೇ ಇದೆ ನೋಡಿ ಮಣ್ಣು ನೋಡಿ, ಮೆತ್ತಗಿದೆ. ಇದನ್ನು ಹೇಗೆ ಬೇಕು ಹಂಗೆ ಶೇಪಿಗೆ ಅಂಟಿಸ್ತಾರೆ. ಇದನ್ನು ಅಂಟಿಸಿಬಿಟ್ಟು ಬನ್ನಿ ತೋರಿಸ್ತೀನಿ ಹೇಗೆ ಅಂಟಿಸಿದ್ದಾರೆ ಅಂತ. ಇಲ್ಲಿದ್ದಾರೆ ಅಂಟಿಸಿರೋರು. ಇದು ಮಣ್ಣು ಹಾಕಿದ್ದಾರೆ. ಈ ಮಣ್ಣು ಗುಜರಾತ್ ಮಣ್ಣು. ಈ ಮಣ್ಣು ರೆಡಿ ಮಾಡೋಕ್ಕೆ ಅಲ್ಲಿದೆ, ಅಲ್ಲಿಂದ ತರ್ತಾರೆ, ಅಲ್ಲಿಂದ ರೆಡಿ ಮಾಡ್ತಾರೆ, ಅದು ಗಟ್ಟಿ ಮಾಡ್ತಾರೆ, ಕಲಿಸ್ತಾರೆ, ಠಾಪ ಠಾಪ ಹೊಡಿತಾರೆ. ಅದಕ್ಕೊಂದು ಶೇಪ್ ಬರೋರು, ಗಟ್ಟಿ ಜಿಗಿ ಬರಬೇಕು. ಹೇಗೆ ಉತ್ತರ ಕರ್ನಾಟಕ ರೊಟ್ಟಿ ಬಡಿಬೇಕಾದ್ರೆ ಅದು ಜಿಗಿ ಎಷ್ಟು ಬೇಕು ಹಾಗೆ ಇದನ್ನು ಮಣ್ಣು ಹೊಡಿತಾರೆ ಠಪ ಠಪ ಅಂತ. ಜಿಗಿ ಬಂದಮೇಲೆ ಅದನ್ನು ಒಳಗಡೆ ಬಾಡಿ ಶೇಪ್ ಮಾಡ್ತಾರೆ. ನೋಡಿ ಲಾಟ್ ಗಂಟ್ಲೆ ನ್ಯೂಸ್ ಪೇಪರ್ ಬಿದ್ದೈತಿ. ಎಷ್ಟು ನ್ಯೂಸ್ ಪೇಪರ್ ಹಾಕೋರೆ. ಒನ್ ಆಫ್ ದ ಈಗ ಅನ್ಕೋತೀವಿ ನಾವು, ಸರ್ ಮಳೆ ಬರ್ತಾ ಇದೆ, ಈ ಮಳೆಯಲ್ಲಿ ಹೇಗೆ ಡ್ರೈ ಆಗುತ್ತೆ, ಅಷ್ಟು ಬೇಗ ಒಣಗೋಲ್ಲ, ಮಳೆ ಬರ್ತಾ ಇದೆ ಅಂತ. ಅದಕ್ಕೆ ರಾಕೇಶ್ ಅವರು ತಲೆ ಓಡಿಸಿ ಮಾಡಿದ್ದಾರೆ, ಹೀಟ್ ರೂಮ್ ಅಂತ ಮಾಡಿದ್ದಾರೆ. ನೋಡಿ ಹೀಟ್ ರೂಮ್ ಇಲ್ಲಿ ತಂದಿಡ್ತಾರೆ, ಬಾಡಿ ಹಾಕಿಬಿಟ್ಟು ಅದು ಒಳ್ಳೆ ಹಾಕ್ಬಿಟ್ಟು ನೋಡಿ ಹೇಗೆ ಡ್ರೈ ಆಗಿದೆ. ಅದು ಇಬ್ಬರಿಗೆ ಬಿಟ್ಟಿದೆಲ್ಲ, ಇದ್ರ ಮೇಲೆ ಗೊತ್ತಾಗುತ್ತೆ ಇದು ಮಣ್ಣಿನ ಗಣೇಶ ಅಂತ. ಲೈಟ್ ತೋರಿಸು ಬ್ರದರ್. ನೋಡಿ ಇದೆಲ್ಲ ಹೀಟ್ ಫೋಕಸ್, ಇವೆಲ್ಲ 1000-2000 ವ್ಯಾಟ್ಸ್ ಲೈಟ್ ಹಾಕಿದ್ದಾರೆ. ಇಲ್ಲಿ ನೋಡಿ ಆ ಲೈಟ್ ನೋಡಿ, ಲೈಟ್ ನೋಡಿ ಇಲ್ಲೊಂದು ಲೈಟ್ ಇವೆಲ್ಲ ಆನ್ ಆದರೆ ನಾನು ಹೇಳ್ತೀನಿ, ಇಲ್ಲಿ ನೀವು 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಹೀಟ್. ಇದಕ್ಕಂತ ಹೀಟ್ ರೂಮ್ ಸಪ್ರೇಟಾಗಿ. ಇದು ನಿಮಗೆ ಮುಂಬೈ ಹೋದರೂ ನಿಮ್ಗೆ ಈ ಥರ ಫೆಸಿಲಿಟಿ ಇರೋ ಹೀಟ್ ರೂಮ್ ಸಿಗೋದಿಲ್ಲ. ಅಂದರೆ ಅವ್ರು ಎಲ್ಲನೂ ಪ್ಲ್ಯಾನ್ ಹಾಕಿದ್ದಾರೆ, ಯಾಕೆ ಡಿಲೇ ಆಗಬಾರ್ದು ಅಂತ. ನಮಸ್ಕಾರ ಅಣ್ಣ. ಹೊಸೂರು. ಈಗ ಗೊತ್ತಾಯ್ತು ರಾಕೇಶ್ ಅವರು ಹೊಸೂರಿಂದ ಎಲ್ಲ ಹತ್ಕೊ ಬರ್ತಾ ಇದ್ದಾರೆ. ನಾ ಇವಾಗ ಇಲಂಕಾಕ್ಕೆ ಹೋಗಿ ನೋಡಿದ್ದಕ್ಕೆ ಅಲ್ಲಿಂದ ಇಲ್ಲಿ ಬಂದಿರೋದು. ಇದೇನಾ ಇಷ್ಟ ಇರೋದಕ್ಕೆ ಬುಕ್ ಮಾಡಿದ್ದು, ಬಿಟ್ಟೋಗಕ್ಕೆ ಮನಸ್ಸಿಲ್ದನ್ನ ಬುಕ್ ಮಾಡಿರೋದು. ಸರ್ ನಮ್ಮದು ಬಂದು 8ನೇ ಮಲಿತವ ನೆಲಗದನಹಳ್ಳಿ ಅಂತೇಳಿ. ನಾವು ಇಲ್ಲಿ ಸುಮಾರು 4-5 ವರ್ಷದಿಂದ ತಗೊಂಡೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ರಾಕೇಶ್ ಆರ್ಟ್ ಅಂತೇಳಿ ನೋಡಿ, ರಾಕೇಶ್ ಆರ್ಟ್ ಅವ್ರು ತುಂಬ ಚೆನ್ನಾಗಿ ಕೊಡ್ತಾರೆ. ನಮ್ಮ ಒಂದು ಆಸೆ ತಕ್ಕಂತೆ ಈ ಸತಿ ಒಂದು 18 ಅಡಿ ಗಣಪತಿ ತಗೊಂಡೋಗ್ತಾ ಇದ್ದೀವಿ. ಇಲ್ಲಿ 18ರಿಂದ 20 ಅಡಿ ಇನ್ನೂ ಕೇಳಿದ್ರೆ, ಬೇಗ ಬಂದು ಮುಂಚಿತವಾಗಿ ಕೇಳಿದ್ರೆ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ನೆಲಗನಹಳ್ಳಿಗೆ ಬಂದು ನಾವು ಅವಾಗಿಂದನೂ ನಾವೇ ದೊಡ್ಡ ಗಣಪತಿ ಅಂತ ಇಕ್ತಾ ಇರೋದು. ಇವಾಗೂ ನಾವು ಮುಂದಕ್ಕೂ ನಾವೇ ಎಕ್ಕೊಂಡು ಹೋಗ್ತೀವಿ. ಇಲ್ಲಿ ನಮಗೆ ತುಂಬ ಒಂದು ನೆಗ್ಲಿಜಿಬಲ್ ಆಗಿ ಒಂದು ನಮ್ಗೆ ಯಾವ ನಮ್ಮ ಅಮೌಂಟ್ ಏನಾಯ್ತೋ ಆ ಥರ ಖಂಡಿತವಾಗ್ಲೂ ಇಲ್ಲಿ ಮಾಡಿಕೊಡ್ತಾರೆ. ಬನ್ನಿ, ಚೆನ್ನಾಗಿದೆ. ಎಲ್ಲರೂ ನೋಡಿದ ತಕ್ಷಣ ಇಷ್ಟ ಆಗ್ತದೆ. ನೋಡಿ ಆ ಗಣಪತಿ ನೋಡಿದ್ರೆ ಇಷ್ಟ ಆಗ್ತದೆ, ಈ ಗಣಪತಿ ನೋಡಿದ್ರೆ ಇಷ್ಟ ಆಗ್ತದೆ. ನಾವು ನೋಡ್ತಾ ಇದ್ರೆ ಕಣ್ಣು ಸಾಲದು, ಅಷ್ಟು ವಿಭಿನ್ನವಾಗಿ ಅವೆ ಗಣಪತಿಗಳು ಮಾತ್ರ. ರಾಕೇಶ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು, ರಾಕೇಶ್ ಅವ್ರು ನಮ್ಗೆ ತುಂಬ ಸ್ನೇಹಿತರು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ನಾವು ಸುಮಾರು 4 ವರ್ಷದಿಂದ ಇಲ್ಲೇ ತೊಗೊಂಡೋಗ್ತಾ ಇದ್ದೀವಿ ಗಣೇಶನ. ನಾವು ಒಂದು 10 ವರ್ಷದಿಂದ ಕುಣಿಸ್ತಾ ಇದ್ದೀವಿ. ನಮ್ಮ ಹೆಸರು ಮಹೇಶ್ ಅಂತ. ಇವ್ರು ನಮ್ಮೆಲ್ಲ ಸ್ನೇಹಿತರು, ಎಲ್ಲ ನಾವು ಇರೋದೆಲ್ಲ ನೆಲಗದರಲ್ಲೇನೆ. ನಮ್ಮ ಟೀಮ್ ಹೆಸರು ಬಂದು VGB ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಬೇಗ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಸರ್ಕ್ಯುಲೇಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತೀನಿ. ಅದು ಗಣೇಶಂದ ಆದರೆ ಗಣೇಶನ್ ಮಾಡ್ತೀನಿ. ನಿಮಗೇನಾದರೂ ಒಳ್ಳೆಯ ಫ್ಯಾಕ್ಟ್ರಿ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಕೂಡ ನೀವು ಕಮೆಂಟ್ ಮಾಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸವಾರಿ TV. ನಮಸ್ಕಾರ.